ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ಅದೆಷ್ಟೋ ಜನ ಎಲೆ ಮರೆ ಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಬಯಸದೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಇಂಥವರನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ವೀಕ್ಷಕರೇ, ನಮ್ಮ ನಡುವೆ ಅದೆಷ್ಟೋ ಜನ ಪಾಪ ಹುಟ್ಟಬೇಕಿದ್ರೆ ಕೈಯನ್ನು ಕಾಲನ್ನು ಕಳ್ಕೊಂಡಿರ್ತಾರೆ. ಇನ್ನು ಕೆಲವರು ಪೋಲಿಯೋ ಪೀಡಿತರಾಗಿ ಕೈ ಕಾಲುಗಳನ್ನು ಕಳ್ಕೊಂಡಿದ್ರೆ, ಇನ್ನು ಕೆಲವರು ಅಪಘಾತಗಳಿಂದಲೋ ಅಥವಾ ಇನ್ನು ಕೆಲವರು ಸ್ವಯಂಕೃತ ಅಪಘಾತಗಳಿಂದನೋ ತಮ್ಮ ಕೈ ಕಾಲುಗಳನ್ನು ಕಳ್ಕೊಂಡಿರ್ತಾರೆ. ಅವರಿಗೆ ಪ್ರತಿನಿತ್ಯದ ಜೀವನವನ್ನು ನಡೆಸುವಂಥದ್ದೇ ಕಷ್ಟಕರವಾದ ಸಂಗತಿಯಾಗಿರುತ್ತೆ. ಇಂಥವರಿಗೆಲ್ರಿಗೂ ಕೂಡ ಕೃತಕವಾದ ಕೈ ಕಾಲುಗಳನ್ನು ನೀಡ್ತಾ ಇರುವಂತಹ ಒಂದು ವಿಶೇಷವಾದಂತಹ ಸಂಸ್ಥೆ ಇದೆ. ಅದು ಸಂಪೂರ್ಣ ಉಚಿತವಾಗಿ. ಹಾಗಾದರೆ ಆ ಸಂಸ್ಥೆ ಯಾವುದು? ಅವರು ಮಾಡ್ತಾ ಇರುವಂತಹ ಭಿನ್ನ ವಿಭಿನ್ನ ಸೇವಾ ಕಾರ್ಯಗಳಾದರೂ ಯಾವುದು? ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ. ಈ ಬೆಂಗಳೂರು ಪೀಣ್ಯದ ಲಿಂಬ್ ಕ್ಯಾಂಪ್ ವಿಭಾಗದ ಚೇರ್ಮನ್ ರಾದಂತಹ ರೊಟೇರಿಯನ್ ಶ್ರೀಯುತ ವಸಂತ್ ಕುಮಾರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪ್ರಸಾದ್. ತಾವು ಬಂದಿದ್ದು ಬಹಳ ಸಂತೋಷ ಆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತದ್ದು. ಸರ್, ಸಹಜವಾಗಿ ಸಮಾಜದಲ್ಲಿ ರೋಟರಿಯ ಕುರಿತಂತೆ ಸಾಕಷ್ಟು ಜನರಿಗೆ ತಿಳುವಳಿಕೆ ಇದೆ. ರೋಟರಿ ಅಂದ್ರೆ ಏನು, ಅದು ಏನ್ ಕೆಲಸ ಮಾಡುತ್ತೆ ಅಂತ ಕೆಲವರಿಗೆ ಮಾತ್ರ ಗೊತ್ತಿದೆ. ಆದ್ರೆ ಈ ರೋಟರಿ ಪದ ಗೊತ್ತು, ಅದು ಏನ್ ಕೆಲಸ ಮಾಡುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ರೋಟರಿ ಅಂದ್ರೆ ಏನು ಸರ್? ಪ್ರಸಾದ್, ನೀವು ಕರೆಕ್ಟಾಗಿ ಹೇಳಿದ್ರಿ. ರೋಟರಿ ಸಂಸ್ಥೆ ಅನ್ನೋದು ಒಂದು ಸೇವಾ ಸಂಸ್ಥೆ. ಅದು ಇಂಟರ್ನ್ಯಾಷನಲ್. 1905ನೇ ಇಸ್ವಿನಲ್ಲಿ, ಅಂದರೆ 120 ವರ್ಷದ ಹಿಂದೆ, ಪಾಲ್ ಹ್ಯಾರಿಸ್ ಅನ್ನೋರು ಈ ರೋಟರಿ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಅದು ಶಿಕಾಗೋನಲ್ಲಿ ಶುರು ಆಯಿತು. 4-5 ಜನ ಫ್ರೆಂಡ್ಸು ಸೇರಿಕೊಂಡು ಅವರು ಶಿಕಾಗೋನಲ್ಲಿ ರೆಗ್ಯುಲರಾಗಿ ವಾರ ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಆಮೇಲೆ ಅವರನ್ನು ನೋಡಿಕೊಂಡು ಬೇರೆ ಕಡೆ ಇದೇ ಥರ ಕ್ಲಬ್ಗಳನ್ನ ಮಾಡೋಣ ಅಂತ ಅವ್ರಿಗೆ ಅನಿಸಿಕೆ ಬಂದು ಆವಾಗ ರೋಟರಿ ಕ್ಲಬ್ಸ್ ಅನ್ನೋದು ಶುರು ಆಯಿತು. ಅದು ಎಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂದರೆ, ರೋಟರಿ ಸಂಸ್ಥೆಯಲ್ಲಿ ಸುಮಾರು 200 ದೇಶದಲ್ಲಿ 35,000 ಹೆಚ್ಚು ಕ್ಲಬ್ಗಳಿರ್ತವೆ. ನಿಮಗೆ ಹೇಳಬೇಕು ಅಂದರೆ ಬೆಂಗಳೂರಿನಲ್ಲೇ ಸುಮಾರು ಏನಿಲ್ಲ ಒಂದು 60-70 ಕ್ಲಬ್ಗಳಿದೆ. ನಮ್ಮದು ರೋಟರಿ ಬ್ಯಾಂಗ್ಳೂರು ಪೀಣ್ಯ, ಅದೇ ಥರ ರೋಟರಿ ರಾಜಾಜಿನಗರ, ರೋಟರಿ ಬಸವನಗುಡಿ, ರೋಟರಿ ಹನುಮಂತ ನಗರ, ಈ ಥರ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೋಟರಿ ಕ್ಲಬ್ ಇದ್ದು ಅಲ್ಲಿ ನಾವು ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಹಾಕ್ಕೊತೀವಿ. ಪ್ರತಿಯೊಂದು ಕ್ಲಬ್ನವರು ಅವರವರ ವೈಖರಿನಲ್ಲಿ ಒಂದೊಂದು ಪ್ರೋಗ್ರಾಮ್ಗಳನ್ನ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ನಾವು ರೋಟರಿಯಲ್ಲಿ ಶಿಕ್ಷಣಕ್ಕೆ, ನೀರಿಗೆ, ಆಮೇಲೆ ಹೆಲ್ತ್ ಆರೋಗ್ಯಕ್ಕೆ, ಹಾಗೂ ವೃತ್ತಿ ಅಂದರೆ ಕೌಶಲ್ಯತೆ, ಹುಡುಗರು ಅಕಸ್ಮಾತ್ SLC ಪಾಸ್ ಆದಮೇಲೆ ಮುಂದೆ ಏನು ಎಕ್ಸಾಮ್ ತಗೋಬೇಕು, ಯಾವುದು ಎಕ್ಸಾಮ್ನಲ್ಲಿ ಅವನು ವೊಕೇಶ್ನಲ್ ಸರ್ವಿಸ್ನ ಮಾಡಿ ಅವನು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೋದು. ಈ ಥರ ಅನೇಕ ವಿಚಾರಗಳನ್ನ ನಾವು ಹೇಳ್ಕೊಟ್ಟು ಅವ್ರನ್ನ ಮುಂದೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರ್, ಇನ್ನು ಪಲ್ಸ್ ಪೋಲಿಯೋ ಅನ್ನುವಂಥದ್ದು ಭಾರತದಲ್ಲಿ ಒಂದು ದೊಡ್ಡ ಪಿಡುಗಾಗಿತ್ತು. ಇವತ್ತು ಭಾರತ ಪೋಲಿಯೋ ಮುಕ್ತ ಭಾರತ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಈ ಪೋಲಿಯೋ ಮುಕ್ತ ಭಾರತದಲ್ಲಿ ರೋಟರಿಯವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ. ಅದ್ರ ಕುರಿತಂತ ಹೇಳೋದಾದ್ರೆ, ಇವಾಗ ಸುಮಾರು 5-6 ವರ್ಷದಿಂದ ಭಾರತದಲ್ಲಿ ಪೋಲಿಯೋ ಕಾಣಿಸ್ಕೊಂಡಿಲ್ಲ. ಏನಿದ್ರೂ 1-2-3 ಸುತ್ತಮುತ್ತಲಿನ ದೇಶದಲ್ಲಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೂ ಈ ಥರ ಅಲ್ಲಿದೆ ಹೊರತು ನಮ್ಮ ಭಾರತದಿಂದ ವಿ ಕ್ಯಾನ್ ಪ್ರೌಡ್ಲಿ ಸೇ ದ್ಯಾಟ್ ಭಾರತ ಇದು ಪೋಲಿಯೋ ಮುಕ್ತ ದೇಶ ಅಂತ ಹೇಳ್ಕೋಬೋದು. ಇವಾಗ
ಪೋಲಿಯೋಗೆ ಅಂದರೆ ರೋಟ್ರಿಯವರು ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊತಾರೆ. ಮೊನ್ನೆ 21ನೇ ತಾರೀಕು ಒಂದು ಪಲ್ಸ್ ಪೋಲಿಯೋ ದಿನ ಇತ್ತು. ಅವಾಗ ಎಲ್ಲ ರೋಟ್ರಿ ಕ್ಲಬ್ನವರು ಅವರವ್ರಿಗೆ ಒಂದೊಂದು BBMP ಇವರು ನಮ್ಮ ಗೌರ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, WHO ಅವರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮನ, ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ನಾವು ಹಮ್ಮಿಕೊತೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೇಳೋಂಗೆ 2 ಹನಿ ಪೋಲಿಯೋ ಆ ಮಗು ದೊಡ್ಡದಾದ ಮೇಲೆ 2 ಕಾಲು 2 ಕೈಗಳನ್ನ ಸೇವ್ ಮಾಡುತ್ತೆ ಅನ್ನೋ ಒಂದು ಪರಿಪಾಠ ಇದೆ. ಅದರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಈ 2 ಹನಿ ಪಲ್ಸ್ ಪೋಲಿಯೋ ಡ್ರಾಪ್ಸನ್ನು ಹಾಕೋದು ತುಂಬ ಮುಖ್ಯ. ಅದೇ ಥರ ಎಲ್ಲ ಪೇರೆಂಟ್ಸ್ನೂ ತುಂಬ ಕಾಳಜಿ ವಹಿಸಿ ನಮ್ಮ ಕೇಂದ್ರಗಳಿಗೆ ಕರ್ಕೊಂಬಂದು ಅಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡು ಹೋಗ್ತಾರೆ. ನಮ್ಮ ರೋಟ್ರಿ ಸಂಸ್ಥೆಯ ಅನೇಕ ಪದಾಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂತಾರೆ. ಸರ್, ರೋಟರಿ ಸಂಸ್ಥೆ ನಾವು ಯಾವ ಏರಿಯಾಕ್ಕೆ ಹೋಗಿ ಯಾವ ಜಾಗದಲ್ಲಿ ನೋಡಿದರೂ ಕೂಡ, ಅದು ಶಾಲೆ ಇರ್ಬೋದು ಅಥವಾ ಸಾರ್ವಜನಿಕ ರಸ್ತೆಗಳಿರ್ಬೋದು ಅಥವಾ ಇನ್ನಿತರ ಕೆಲಸಗಳಲ್ಲಿರ್ಬೋದು, ರೋಟರಿ ಅವ್ರದ್ದು ಒಂದು ಮಾರ್ಕ್ ಇರುತ್ತೆ. ಹೆಂಗೆ ಸರ್ ಸಾಧ್ಯ ಆಯಿತು? ನೋಡಿ, ರೋಟ್ರಿ ಸಂಸ್ಥೆನಲ್ಲಿ ಫಾರ್ ಎಕ್ಸಾಂಪಲ್ ನನ್ನನ್ನು ಜನ ನೋಡೋದು ರೊಟೇರಿಯನ್ ಅಂತ. ನಾನು ರೊಟೇರಿಯನ್ GR ವಸಂತ್ ಕುಮಾರ್ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ಅದು ಯಾಕೆ ಅಂದರೆ ನಾನೇ, ನನ್ನ ಫ್ಯಾಮಿಲಿ, ನಮ್ಮ ಆಫೀಸು, ಅದು ಬಿಟ್ಟರೆ, ನಮ್ಮ ಆಫೀಸ್ ಬಿಟ್ಟರೆ ಬೇರೆ ಏನು ವಿಚಾರ ಮಾಡೋದಕ್ಕೆ ಮನಸ್ಸು ಬರಲ್ಲ ಬೇರೆಯವ್ರಿಗೆಲ್ಲ. ಆದರೆ ನಮ್ಮಲ್ಲಿ ಆ್ಯಸ್ ಎ ರೊಟೇರಿಯನ್ ವಿ ಫೀಲ್ ಫಾರ್ ದಿ ಸೊಸೈಟಿ. ನಾನೇ ಬಿಸ್ನೆಸ್ ಮೆನ್ ಆಗಿರೋದ್ರಿಂದ ನಮ್ಮ ಕಾರ್ಯಗಳನ್ನ ಮುಗಿಸ್ಕೋಬೋದಾಗಿತ್ತು. ಬಟ್ ಈ ಸೊಸೈಟಿಗೋಸ್ಕರ ನಾವು ಸ್ವಲ್ಪ ಕಾಲ ಕೊಟ್ಟು ಆ ಕಾಲದಲ್ಲಿ ನಮ್ಗೆ ಆಗೋಷ್ಟು ಅನೇಕ ಕಾರ್ಯಕ್ರಮಗಳನ್ನ ಹೊಂದ್ಕೊಂಡು ನಾವು ಅದರಲ್ಲಿ ಇನ್ವಾಲ್ವ್ ಆಗಿ ಕಾರ್ಯಕ್ರಮ ಬೇರೆಯವ್ರಿಗೋಸ್ಕರ, ಸೊಸೈಟಿಗೋಸ್ಕರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತೀವಿ. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಅಂದರೆ ನಾನೇನು ದುಡಿತೀನೋ ನನ್ನ ಜೀವನದಲ್ಲಿ ಕೆಲವೊಂದು ಭಾಗವನ್ನು ನಾನು ಇಟ್ಕೊಂಡು ಪ್ರತಿಯೊಂದನ್ನು ಸಮಾಜದಿಂದ ಪಡ್ಕೊಂಡಿರ್ತೀನಿ. ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಬದುಕಬೇಕು ಅಂತ ಹೇಳಿ ನಾವೆಲ್ಲರೂ ನಂಬ್ಕೊಂಡು ಬಂದಂತಹ ದೇಶ ಇದು. ಸಹಜವಾಗಿ ಅನೇಕರು ರೋಟರಿ ಸಂಸ್ಥೆಗೆ ಬಂದು ಸೇರಿಕೊಳ್ತಾರೆ. ಸೇರ್ಬೇಕಿದ್ರೆ ಅವರ ಮಾನಸಿಕತೆ ಹೇಗಿರುತ್ತೆ, ಬಂದ ನಂತರ ಹೇಗೆ ಬದಲಾವಣೆ ಆಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ, ರೋಟರಿ ಸಂಸ್ಥೆ ಅಂದರೆ ತುಂಬ ಜನ ಅನ್ಕೊತಾರೆ ಬರೀ ಫ್ರೆಂಡ್ಶಿಪ್ಪು ಹಾಗೆ ಹೇಗೆ ಅಂತ. ಬಟ್ ರೋಟರಿ ಸಂಸ್ಥೆಗೆ ಒಂದು ಸರಿ ಸೇರ್ಕೊಂಡ ಮೇಲೆ ನಾವು ಮಾಡೋ ಕಾರ್ಯಕ್ರಮಗಳಲ್ಲಿ ಅವರೆಲ್ಲ ಭಾಗಿಯಾದರೆ 100% ಭಾಗಿಯಾಗಿ ಅವರ ಮುಂದಾಳತ್ವದಲ್ಲಿ ಅನೇಕ ಕಾರ್ಯಕ್ರಮಗಳು ಅವರು ಮಾಡಿದ್ರೆ ಸಮಾಜ ಅವ್ರಿಗೆ ಅನಿಸುತ್ತೆ, ಇಲ್ಲ ನಾನು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ, ಸಮಾಜ ಸೇವೆಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್, ಇಲ್ಲಿ ನಾನು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಾನೇ ಯೋಚನೆ ಮಾಡಿ ನಮ್ಮ ಕ್ಲಬ್ ಮೂಲಕ ಮಾಡಿದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಅನುಕೂಲ ಆಗತ್ತೆ ಅಂತ ಅವರ ಪರಿಕಲ್ಪನೆಗೆ ಬಂದು ಅವರೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಮೆಂಬರ್ಶಿಪ್ ಯಾವಾಗಲೂ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು 22 ವರ್ಷ ಆಯಿತು ನಾನು ರೋಟ್ರಿ ಪೀಣ್ಯಕ್ಕೆ ಸೇರಿ. ನಮ್ಮದು ಯಾವಾಗ ನಾವು ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗ್ತೀವೋ ಕೆಲಸದಲ್ಲಿ ಅಥವಾ ನಮ್ಮ ಓನ್ ಬಿಸ್ನೆಸ್ಸಲ್ಲಿ, ಅವಾಗ ನಾವು ಇಂಥ ಕಾರ್ಯಕ್ರಮಗಳಿಗೆ ಮನಸ್ಸು ಬರುತ್ತೆ, ಸಾರ್ವಜನಿಕವಾಗಿ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಅದರಿಂದ ನಾವೆಲ್ಲ ಸೇರ್ಕೊತೀವಿ ರೋಟ್ರಿ ಕ್ಲಬ್ಗಳಿಗೆ. ಸರ್, ಇನ್ನು ತಮ್ಮಲ್ಲಿ ಬೇರೆ ಬೇರೆ ವಿಭಾಗಗಳಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಅದು ವೊಕೇಶನಲ್ ಸರ್ವಿಸಸ್ ಇರ್ಬೋದು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಅಥವಾ ಆರೋಗ್ಯ ಹೆಲ್ತ್ ರಿಲೇಟೆಡ್ ಇರ್ಬೋದು, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ನಾನು ಹೇಳ್ದಂಗೆ ರೋಟ್ರಿ ಕ್ಲಬ್ಬಲ್ಲಿ ತುಂಬ ಮೆಂಬರ್ಸ್ ಇರ್ತಾರೆ, ಸದಸ್ಯರು ಇರೋದ್ರಿಂದ ಅವರವ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ. ಪ್ಯಾಷನ್ ಅಂದರೆ ನನಗೆ ಈ ವಿಭಾಗದಲ್ಲಿ ನನಗೆ ಇಷ್ಟ. ಫಾರ್ ಎಕ್ಸಾಂಪಲ್, ಡಾಕ್ಟರ್ಸ್ ಇದ್ದರೆ ಅವರು ಡಯಾಲಿಸಿಸ್ ಸೆಂಟ್ರು ಅಥವಾ ಪಲ್ಸ್ ಪೋಲಿಯೋ ಪ್ರೋಗ್ರಾಮು, ಆಮೇಲೆ ಹೆಲ್ತ್ ಚೆಕಪ್ಪು, ಡೆಂಟಲ್ ಹೆಲ್ತ್ ಚೆಕಪ್ಪು, ಐ ಚೆಕಪ್ಪು,
ಅಂಥದ್ರಲ್ಲಿ ಅವರು ಅವರ ಇದನ್ನು ಪರಿಣಿತ್ಯನ ಅದಕ್ಕೆ ಉಪಯೋಗಿಸ್ಕೊತಾರೆ. ಇವಾಗ ನಂದು ಫಾರ್ ಎಕ್ಸಾಂಪಲ್, ನಾನು ಐ ಆಮ್ ಮೋರ್ ಪ್ಯಾಷನೇಟ್ ಅಬೌಟ್ ದಿ ಅಂಗವಿಕಲರಿಗೆ, ದಿವ್ಯಾಂಗಿರು ಅಂತಾರಲ್ಲ ಅಂಥವ್ರಿಗೆ ಪೀಣ್ಯ ಕ್ಲಬ್ಬಲ್ಲಿ ಒಂದು ಸರಿ ಏನಾಯಿತು, ಈ ನಾವು ಇದೇ ಥರ ಯಾವ ಪ್ರೋಗ್ರಾಮನ್ನು ಮುಂದಿನ ವರ್ಷ ಮಾಡಬೇಕು, ಪ್ರತಿ ವರ್ಷವೂ ಪ್ರೆಸಿಡೆಂಟ್ ಚೇಂಜ್ ಆಗ್ತಾರೆ. ಪ್ರೆಸಿಡೆಂಟ್ ಚೇಂಜ್ ಆದಾಗ ಅವ್ರದ್ದು ಥಾಟ್ಸ್ ಬೇರೆ ಆಗ್ತವೆ. ಅವಾಗ ಒಬ್ಬೊಬ್ರಿಗೆ ಏನಾದರೂ ಈ ಥರ ಬಂದರೆ ಈ ಪ್ರಾಜೆಕ್ಟ್ ನಾವು ಯಾಕೆ ತಗೋಬಾರ್ದು ಅಂತೆಲ್ಲ ಮನಸ್ಸಿಗೆ ಬಂದಾಗ ಈ ಅಂಗವಿಕಲರಿಗೆ, ದಿವ್ಯಾಂಗರಿಗೆ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳಿ ನಾವು ಭಗವಾನ್ ಮಹಾವೀರ್ ವಿಕಲಾಂಗ ಸಹಾಯತಾ ಸಮಿತಿ ಅಂತ ಇದೆ ಜೈಪುರಲ್ಲಿ, ಅವ್ರ ಜೊತೆ ಸೇರಿ ಇದನ್ನು ಮಾಡೋಣ ಅಂತ, ಅದನ್ನು ನನಗೆ ಇಷ್ಟ ಇರೋದ್ರಿಂದ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೀನಿ. ಅದೇ ಥರ ಈ ಪಲ್ಸ್ ಪೋಲಿಯೋಗೆ ಅಂತಲೇ ಚೇರ್ಮನ್ ಇರ್ತಾರೆ, ಡಯಾಲಿಸಿಸ್ ಸೆಂಟರ್ ಅಂತ ಚೇರ್ಮನ್ ಇರ್ತಾರೆ, ಟೀಚ್ ಅಂತ ಮಾಡ್ತೀವಿ. ಸ್ಕೂಲ್ಗಳಲ್ಲಿ ಎಷ್ಟೋ ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬೆಂಚ್ ಇರಲ್ಲ, ಹಾಗೂ ಪುಸ್ತಕಗಳನ್ನ ಕೊಡಲ್ಲ, ಯೂನಿಫಾರ್ಮ್ಗಳು ಬಂದ್ರೂ ಅದು ಟೈಮ್ಗೆ ಸರಿಯಾಗಿ ಬರಲ್ಲ. ಆ ಥರ ಎಲ್ಲ ಆಗ್ತಿರೋದ್ರಿಂದ ನಾವೇನು ಮಾಡಿದ್ವಿ, ಕೆಲವು ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡ್ಕೊತೀವಿ. ಸೊ ಅಡಾಪ್ಟ್ ಮಾಡಿಕೊಂಡು ಅಲ್ಲಿ ಬೇಕಾಗಿರೋ ಮೂಲ ಸೌಕರ್ಯಗಳನ್ನ ನಮ್ಮ ರೋಟರಿ ಸಂಸ್ಥೆಯಿಂದ ಅಂಡರ್ ಟೀಚ್ ಪ್ರಾಜೆಕ್ಟ್ ಅಂತ ನಾವು ಅಲ್ಲಿಗೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ಗರ್ಲ್ಸ್ಗೆ ಟಾಯ್ಲೆಟ್ ಇರಲ್ಲ, ಗರ್ಲ್ಸಿಗೆ ಟಾಯ್ಲೆಟ್ ಇಲ್ಲದೆ ಇದ್ದರೆ ಹೌ ದೇ ಕ್ಯಾನ್ ಮ್ಯಾನೇಜ್. ಸೊ ಅದಕ್ಕೋಸ್ಕರ ಡ್ರಾಪ್ಔಟ್ ಜಾಸ್ತಿ ಆಗ್ತಾಯಿತ್ತು. ಯಾವಾಗ ನಾವು ಟಾಯ್ಲೆಟು ಅದು ಎಲ್ಲ ಕಟ್ಸ್ಕೊಡೋಕ್ಕೆ ಶುರು ಮಾಡಿದ್ವೋ ಅವಾಗ ಒಂದು ಸ್ವಲ್ಪ ಅಟೆಂಡೆನ್ಸ್ ಇಂಪ್ರೂವ್ ಆಯಿತು. ಆವಾಗ ಪ್ರೋಗ್ರೆಸ್ ಆಫ್ ದಿ ಗರ್ಲ್ಸ್ ಆಲ್ಸೋ ಇಂಪ್ರೂವ್ಡ್. ಹಾಗೂ ಅದೇ ಸ್ಕೂಲ್ಗಳಲ್ಲಿ ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಡಿಸ್ಟಿಂಕ್ಷನ್ನಾಗಿ ಬಂದು 80-85% ತೊಗೊಂಡಿದ್ರೆ SLCನಲ್ಲಿ, ಅವನಿಗೆ PUCಗೆ ಹೆಲ್ಪ್ ಆಗುತ್ತೆ. PUCನಲ್ಲಿ ತೊಗೊಂಡಿದ್ರೆ ವಿ ಲುಕ್ ಫಾರ್ ಹಿಸ್ ಪ್ಲೇಸ್ಮೆಂಟ್ ಇನ್ ಐದರ್ ಇನ್ ಡಿಗ್ರಿ ಆರ್ ಇನ್ ಇಂಜಿನಿಯರಿಂಗ್ ಥರ. ಸೊ ಅಂಥವರೆಲ್ಲ ಅಪ್ರೋಚ್ ಮಾಡಿದ್ರೆ ನಾವು ಅವರಿಗೆ ಆದಷ್ಟು ಯಾಕೆಂದರೆ ಇಂಡಿವಿಜುವಲ್ ಆಗೂ ಎಷ್ಟೋ ಜನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಒಬ್ಬ ಹುಡುಗನ್ನ ದೇ ಟೇಕ್ ಓವರ್ ಆ್ಯಸ್ ದಿ ಟಿಲ್ ಹಿ ಸ್ಟಡೀಸ್. ಅದರಿಂದ ಇದೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊತೀವಿ ರೋಟರಿ ಕ್ಲಬ್ಬಲ್ಲಿ. ಇನ್ನು ಅನೇಕರು ಸಹಾಯವನ್ನ ಬಯಸ್ತಾ ಇರ್ತಾರೆ ಸರ್, ಬೇರೆ ಬೇರೆಯ ರೀತಿಯ ಸಹಾಯವನ್ನ. ಅವ್ರು ಯಾರಾದರೂ ರೋಟರಿ ಕಡೆಯಿಂದ ಸಹಾಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅವ್ರು ಯಾರನ್ನ ಸಂಪರ್ಕ ಮಾಡಬೇಕು, ಆ ಪ್ರಕ್ರಿಯೆ ಹೇಗಿರುತ್ತೆ? ನಮ್ಮದು ವೆಬ್ಸೈಟಲ್ಲಿ ರೋಟರಿ ಬ್ಯಾಂಗ್ಳೂರ್ ಪೀಣ್ಯದು ವೆಬ್ಸೈಟ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ. ನಾನು ಹೇಳ್ದಂಗೆ ಪ್ರೆಸಿಡೆಂಟು ಪ್ರತಿ ವರ್ಷ ಚೇಂಜ್ ಆದ್ರೂ, ಬಟ್ ನಮ್ಮದು ಡಯಾಲಿಸಿಸ್ ಸೆಂಟ್ರ್ ರಾಜಾಜಿನಗರದಲ್ಲಿ ಇರೋದ್ರಿಂದ ದಟ್ ವಿಲ್ ಬಿ ದಿ ಪರ್ಮನೆಂಟ್ ಅಡ್ರೆಸ್. ಸೊ ಅವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಎಲ್ಲ ಮಾಹಿತಿನೂ ಕೊಡ್ಬೋದು. ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವೀಕ್ಷಕರೇ, ರೋಟರಿ ಬೆಂಗಳೂರು ಪೀಣ್ಯ ಈ ಕ್ಲಬ್ಬಿನ ವತಿಯಿಂದ ಯಾರು ತಮ್ಮ ಕಾಲುಗಳನ್ನು ಕಳ್ಕೊಂಡಿರ್ತಾರೋ, ಕೈಗಳನ್ನು ಕಳ್ಕೊಂಡಿರ್ತಾರೋ, ಅಥವಾ ಪೋಲಿಯೋ ಪೀಡಿತರಾಗಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅಂಥವರಿಗೆ ಕೃತಕ ಕೈಕಾಲುಗಳನ್ನು ಕೊಡುವಂತಹ ಕೆಲಸವನ್ನ, ಈ ಸೇವಾ ಕಾರ್ಯವನ್ನ ಕಳೆದ 2-3 ದಶಕಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂಚೆ ಮಾತನಾಡ್ತಾ ಇದ್ವಿ, ತಮ್ಮ ರೋಟರಿ ಬೆಂಗಳೂರು ಪೀಣ್ಯದ ವತಿಯಿಂದ ಈ ಬಾರಿ 28ನೇ ವರ್ಷದ ಕೃತಕ ಕಾಲು ಮತ್ತೆ ಮುಂಗೈ ಜೋಡಣಾ ಬೃಹತ್ ಶಿಬಿರವನ್ನ ಆಯೋಜನೆ ಮಾಡಿದಿರ. ಅದು ಯಾವಾಗ ಶುರುವಾಗ್ತಾ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಪ್ರೇಕ್ಷಕರೇ, ನಮ್ಮ 28ನೇ ವರ್ಷದ ವಾರ್ಷಿಕ ಕೃತಕ ಕಾಲು ಹಾಗೂ ಮುಂಗೈ ಹಾಗೂ ಕ್ಯಾಲಿಪರ್ ಜೋಡಣಾ ಶಿಬಿರವನ್ನು 3ನೇ ತಾರೀಕು ಜನವರಿಯಿಂದ 9ನೇ ತಾರೀಕು ಜನವರಿ 2026 ಅಂದರೆ 2026ನೇ ಇಸ್ವಿನಲ್ಲಿ, ಅಂದರೆ ಇನ್ನೊಂದು 10 ದಿವಸ ಇದೆ, ಆವಾಗ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ನಡೆಯೋ ಸ್ಥಳ ಎಲ್ಲಿ ಅಂತ ಹೇಳ್ತೀನಿ. ಇದು ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಒಂದು ಘೋಷ ಹಾಸ್ಪಿಟ್ಲ್ ಅಂತ ಇದೆ. ಘೋಷ ಹಾಸ್ಪಿಟ್ಲ್ ಹಿಂಭಾಗದ ಗೇಟಲ್ಲಿ ಅದ್ರ ಪಕ್ಕದಲ್ಲಿ ಒಂದು ಗಣೇಶ್ ಬಾಗ್ ಅಂತ ಜೈನರದು ಒಂದು ಪ್ರೇಯರ್ ಹಾಲ್ ಇದೆ. ಅಲ್ಲಿ ಈ ಕ್ಯಾಂಪ್ ನಡೆಯುತ್ತೆ. ಪ್ರತಿ ವರ್ಷವೂ ಅಲ್ಲೇ ನಡೆಯೋದ್ರಿಂದ ಅನೇಕರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಈ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಇಲ್ಲಿ ಕ್ಯಾಂಪ್ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿರೋರಿಗೆಲ್ಲ ಒಂದು ಸ್ವಲ್ಪ ಪರಿಚಯ ಇರೋದ್ರಿಂದ ಈ ಕ್ಯಾಂಪ್ಗೆ ತೋರಿಸ್ತಾರೆ, ಅಲ್ಲಿ ಬರಬಹುದು, ಎಲ್ಲರೂ ಬರಬಹುದು. ಇನ್ನು ಮುಖ್ಯವಾಗಿ
ತಮ್ಮ ಕೈಗಳನ್ನ ಕಳ್ಕೊಂಡವ್ರಿಗೆ, ಕಾಲುಗಳನ್ನ ಕಳ್ಕೊಂಡವ್ರಿಗೆ, ಪೋಲಿಯೋದಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇರುವಂತವರಿಗೆ ತಾವು ಈ ಕೃತಕ ವಸ್ತುಗಳನ್ನ ನೀಡ್ತಾ ಇದ್ದೀರಾ. ಅದು ಯಾರಿಗೆ, ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋದು. ನೋಡಿ, ಆವಾಗಲೇ ಮಾತಾಡಿದ್ವಿ. ಪೋಲಿಯೋ 21ನೇ ತಾರೀಕು ಪೋಲಿಯೋ ಡೇ ಇತ್ತು. ಆ ಪೋಲಿಯೋ ಡೇನಲ್ಲಿ ಅನೇಕ ಪೇರೆಂಟ್ಸು ಮಕ್ಕಳಿಗೆ 2 ಪೋಲಿಯೋ ಡ್ರಾಪ್ಸನ್ನು ಹಾಕ್ಸಿದ್ರು. ಅದು ಹಾಕ್ಸೋದು ಯಾಕೆ ಅಂದರೆ, ಈ 2 ಕಾಲು 2 ಕೈಗೆ ನ್ಯೂನ್ಯತೆ ಬರದೇ ಇರಲಿ ಅಂತ ಆ ಡ್ರಾಪ್ ಎಷ್ಟು ಮುಖ್ಯ ಅಂತ ಎಲ್ಲರೂ ತಿಳ್ಕೊಂಡಿರೋದ್ರಿಂದ ಡ್ರಾಪ್ಸನ್ನು ಹಾಕಿಸ್ತೀವಿ. ಬಟ್ ಮುಂಚೆ ಏನಾಗಿತ್ತು, ಅವಾಗ ಅಷ್ಟೊಂದು ಎಷ್ಟೋ ಜನ ನೆಗ್ಲೆಕ್ಟ್ ಮಾಡೋ ಅಥವಾ ಆಗೋ ತುಂಬ ಜನ ಪೋಲಿಯೋ ಎಫೆಕ್ಟ್ ಆಗಿ ನೀವು ರಸ್ತೆಗಳಲ್ಲಿ ನೋಡಿರ್ಬೋದು, ನಿಮ್ಮ ಪರಿಸರದಲ್ಲಿ ನೋಡಿರ್ಬೋದು, ಅನೇಕರು ಬೆಂಡಾಗಿ ನಡ್ಕೊಂಡು ವಕ್ರತೆ ಉಳ್ಳ ಕಾಲಿರೋರು ವಕ್ರತೆಯಿಂದ ನಡೀತಾ ಇರ್ತಾರೆ. ಎಷ್ಟು ತ್ರಾಸ ಆಗುತ್ತೆ ಅವರಿಗೆ ಅಂದರೆ, ನಡೆದು ಅವ್ರ ಬೆನ್ನು ಎಲುಬು ತುಂಬ ವೀಕ್ ಆಗಿಬಿಡುತ್ತೆ. ಅಂಥವ್ರಿಗೆ ನಾವು ಏನು ಪೋಲಿಯೋ ಬಂದು ಎಫೆಕ್ಟ್ ಆಗಿ ವಕ್ರತೆ ಇರೋರಿಗೆ ನಾವು ಈ ಕ್ಯಾಲಿಪರ್ ಅನ್ನೋ ಒಂದು ಪರಿಕರನ ಅವ್ರಿಗೆ ಅಳವಡಿಸ್ತೀವಿ. ಅವಾಗ ಏನಾಗುತ್ತೆ, ಪೋಲಿಯೋ ಬಂದಿದ್ದರೆ ಒಂದು ಕಾಲು ವಿತ್ ಸ್ಟ್ರೆಂತ್ ಇರುತ್ತೆ, ಇನ್ನೊಂದು ಕಾಲು ವಕ್ರತೆಯಲ್ಲಿ ವೀಕ್ ಆಗಿರುತ್ತೆ. ಅಂಥವ್ರಿಗೆ ಯಾವ ಕಾಲು ವಿಕೃತೆ ಇದೆಯೋ ಆ ಕಾಲಿಗೆ ನಾವು ಕ್ಯಾಲಿಪರ್ ಅನ್ನೋ ಒಂದು ಪರಿಕರನ ಹಾಕಿ ಆದಷ್ಟು ಆ ವ್ಯಕ್ತಿ ಸ್ಟ್ರೈಟಾಗಿ ನಿಂತ್ಕೊಂಡು ನಡೆಯೋಕ್ಕೆ ಆಸ್ಪದ ಮಾಡಿಕೊಡೋಕ್ಕೆ ನಾವು ತುಂಬ ಪ್ರಯತ್ನ ಪಡ್ತೀವಿ. ಅಕಸ್ಮಾತು ಅವನಿಗೆ ಇದನ್ನು ಹಾಕಿ ಅವನು ಸ್ವಂತವಾಗಿ ನಡೆಯೋಕ್ಕಾಗಲಿಲ್ಲ ಅಂದರೆ ನಾವು ಅವರಿಗೆ ಊರ್ಗೋಲ್ ಕೊಡ್ತೀವಿ. ಊರ್ಗೋಲ್ ಕೊಟ್ಟರೆ ಅಟ್ಲೀಸ್ಟ್ ಊರ್ಗೋಲ್ ಇಟ್ಕೊಂಡು ಅವನ ವಕ್ರತೆಯನ್ನು ಕಮ್ಮಿ ಮಾಡಿಕೊಂಡು ಬೆನ್ನಿಗಾಗೋ ಒಂದು ನೋವು ಹಾಗೂ ಏನಂತಾರೆ ಅದು ಆಗಿ ಶೀತಲ ಆಗೋಗುತ್ತೆ ಬೆನ್ನು. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ಪರಿಕರವನ್ನು ಕ್ಯಾಲಿಪರ್ ಅನ್ನೋ ಪರಿಕರ ಹಾಕ್ತೀವಿ. ಅನೇಕರು ಅದನ್ನು ಹಾಕ್ಕೊಂಡು ತುಂಬ ವರ್ಷದಿಂದ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಇದೊಂದು ಅನುಕೂಲ ಅಷ್ಟೇ. ಓಕೆ. ಸೊ ಇನ್ನು ತಮ್ಮಲ್ಲಿ ಯಾವ್ಯಾವ ಕೃತಕ ವಸ್ತುಗಳನ್ನ ತಾವು ಜೋಡಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಪೋಲಿಯೋ ಹೇಳಿದ್ನಲ್ಲ, ಒಂದು ಕಾಲು ಅಲ್ಲದೇ ಕೆಲವರಿಗೆ 2 ಕಾಲು ಆಗಿರುತ್ತೆ ಪಾಪ. ಅವಾಗ 2 ಕ್ಯಾಲಿಪರ್ನ ಹಾಕ್ಕೋಬೇಕಾಗತ್ತೆ. ಅವಾಗ ಅಂಥವ್ರಿಗೆ ಇದನ್ನು ಹಾಕ್ಕೊಳ್ಳೇಬೇಕು, ಯಾವುದು ಕ್ರಚಸ್ ಇಟ್ಕೊಂಡು ಓಡಾಡಲೇಬೇಕು. ಆಮೇಲೆ ಕೆಲವು ಚಿಕ್ಕ ಮಕ್ಕಳುಗಳು ಹುಡ್ತಾನೆ ಸ್ವಲ್ಪ ಸರಿಯಾಗಿ ನಡೆಯಲ್ಲ. ಅದೇ ಥರ ಬಿಟ್ಬಿಟ್ರೆ ಆ ನಡೆದಿರೋದು ಅಭ್ಯಾಸ ದೊಡ್ಡವರಾದ ಮೇಲೂ ಬಂದ್ಬಿಡುತ್ತೆ. ಆಮೇಲೆ ಕಾಲು ಒಂದು ಜಡ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅಂಥವ್ರಿಗೆ ಆ ಮಕ್ಕಳನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಆ ಮಗು ಏಜ್ ಪ್ರಕಾರ ಒಂದು ಪರಿಕರ ಮಾಡಿದ್ದೀವಿ. ಅದನ್ನು ಹಾಕಿ ಪೇರೆಂಟ್ಸು ಅದನ್ನು ಹಾಕ್ಬಿಟ್ಟು ಅವರಿಗೆ ಮಕ್ಕಳನ್ನ ನಡೆಸಿದ್ರೆ ಎಷ್ಟೋ ಮಕ್ಕಳು ಅದರಿಂದ ಅವಾಯ್ಡ್ ಮಾಡ್ಕೋಬೋದು. ಆಮೇಲೆ ನೆಟ್ಟಿಗೆ ನಡೆದು ಸೊಟ್ಟು ಇಲ್ಲದೇ ಎಲ್ಲರಂತೆ ನಡೆದಾಡಬಹುದು. ಸರ್, ಇನ್ನು ಮನುಷ್ಯನಿಗೆ ಎಲ್ಲ ಭಾಗದ ಅಂಗಾಂಗಗಳು ಕೂಡ ಅಷ್ಟೇ ಮುಖ್ಯ. ಯಾವ ವಯಸ್ಸಿನವರಾದರೂ ಕೂಡ ತಮ್ಮ ಅಂಗಾಂಗಗಳನ್ನ ಕಳ್ಕೊಂಡ್ರೆ ಜೀವನ ಮಾಡೋದು ಬಹಳ ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಅದರಲ್ಲೂ ಕೆಲವು ಮಕ್ಕಳು ತಮ್ಮ ಕೈಗಳನ್ನ ಕಳ್ಕೊಳ್ಳುತ್ತೆ, ಕಾಲುಗಳನ್ನ ಕಳ್ಕೊಳ್ಳುತ್ತೆ, ಹೊಟ್ಟೆ ಉರಿಯಲ್ವಾ ಸರ್? ಹೌದು. ನೋಡಿ, ಫಾರ್ಮರ್ಸ್ ಫಾರ್ ಎಕ್ಸಾಂಪಲ್ ಫೀಲ್ಡಲ್ಲಿ ಹಾವು ಕಚ್ಚಿ ಎಷ್ಟೋ ಇನ್ಸ್ಟೆನ್ಸಸ್ ಇದೆ, ಅವರು ಆಂಪುಟೇಷನ್ ಆಗುತ್ತೆ, ಆಯ್ತಲ್ಲ, ಅಂಥವರು ಸಫರ್ ಮಾಡ್ತಾರೆ. ಆಮೇಲೆ ರೈಲ್ವೆ ಆಕ್ಸಿಡೆಂಟ್ ಆಗಿ, ಅದಕ್ಕೋಸ್ಕರ ಹೇಳೋದು, ಮನುಷ್ಯ ಆದಷ್ಟು ಅವನ ಆರೋಗ್ಯನ ಕಾಪಾಡ್ಕೋಬೇಕು ಹಾಗೂ ಯಾವುದೇ ಅವಘಡಗಳಿಗೆ ಸಿಗಾಕೊಳ್ಳದೇನೆ ಅವನ ಜೀವನವನ್ನು ನಡೆಸಬೇಕು ಅನ್ನೋದು ಎಲ್ಲರ ಉದ್ದೇಶ ಅದು. ಬಟ್ ಏನಾಗುತ್ತೆ, ಈ ಜೀವನದಲ್ಲಿ ಏನಾದರೂ ಒಂದು ಅವಘಡ ಆಗೇ ಆಗುತ್ತೆ, ಅದರಿಂದ ಇದೆಲ್ಲ ಕಳ್ಕೊತಾರೆ. ಅಂಥವ್ರಿಗೆಲ್ಲ ನಾವು ಧೈರ್ಯ ತುಂಬಿ, ನಿಮ್ಮ ಬಾಳನ್ನ ನೀವು ಮುಂಚಿನ ಹೆಂಗೆ ನಡೆಸ್ತಾ ಇದ್ರೋ ಅದೇ ಥರ ನಡೆಸ್ಬೋದು ಅಂತ ಹೇಳಿ ನಾವು ಅವರಿಗೆ ಧೈರ್ಯ ಕೊಟ್ಟು ಎಲ್ಲ ಈ ಪರಿಕರಗಳನ್ನೆಲ್ಲ ಉಚಿತವಾಗಿ ಅವರಿಗೆ ಜೋಡಣೆ ಮಾಡಿ ಅವರ ಮರು ಜೀವನವನ್ನು ನಾವು ಇದು ಮಾಡ್ತೀವಿ. ಇನ್ನೊಂದು, ನೀವು ಹೇಳಿದ್ರಿ
ಈ ಮಕ್ಕಳು ಅಂತ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟ್. ಎಲೆಕ್ಟ್ರಿಸಿಟಿಯಿಂದ ಶಾಕ್ ಆಗಿ ಎಷ್ಟು ಜನ ಕೈ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ನಾವು ಮುಂಗೈ ಅಂತ ಹಾಕ್ತೀವಿ. ಆ ಮುಂಗೈ ಅಂದರೆ ಈ ಹಸ್ತ ಇರಬಾರ್ದು, ಹಸ್ತದಿಂದ ಇವು ನಾವು ವಾಚ್ ಕಟ್ಕೊತೀವಲ್ಲ ಅಲ್ಲಿವರೆಗೂ, ಅಂದರೆ ತೋಳು, ಗಂಟಿಂದ ಮುಂದೆ ಹಸ್ತದ ಕಡೆ ವಾಚ್ ಕಟ್ಕೊತೀವಲ್ಲ ಅಲ್ಲಿವರೆಗೆ ಏನಾದರೂ ಮಿಕ್ಕಿದ್ರೆ ನಾವು ಒಂದು LN4 ಪ್ರಾಸಿಕ್ಯೂಟ್ ಹ್ಯಾಂಡ್ ಅಂತ ಹಾಕ್ತಾ ಇದ್ದೀವಿ. ಅದನ್ನು ನಾವು ಅವರಿಗೆ ಅಳವಡಿಸ್ಬೋದು. ಇದದು ಓಕೆ. ಇದನ್ನು ಶಾಕ್ ಹೊಡೆದಿದ್ರು ಆಗ್ಬಾರ್ದು, ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಮುಂಗೈ ಹೋಗಿದ್ರೆ ಹಾಕ್ಬೋದು. ದಿಸ್ ಈಸ್ ಕಾಲ್ಡ್ ಮುಂಗೈ. ಪ್ಲಾಸ್ಟಿಕ್ದು ಸ್ಪ್ರಿಂಗ್ ಟೈಪು. ಸೊ ಎಲ್ಲ ಬರಿಬೋದು. ಈ ಎಸ್ಪೆಷಲಿ ನಾನು ಚಿಕ್ಕ ಮಕ್ಕಳಿಗೆ 10, 12, 13, 14 ವರ್ಷದ SLC ಹುಡುಗರಿಗೆ ಎಷ್ಟೋ ಜನಕ್ಕೆ ಹಾಕಿದ್ದೀನಿ, ಎಕ್ಸಾಮ್ ಬರೆದಿದ್ದಾರೆ, ಅವರೆಲ್ಲ ಪಾಸ್ ಆಗಿದ್ದಾರೆ. ಬಹುಶಃ ಅದಕ್ಕೇನೋ ಹಿರಿಯರು ಹೇಳುವಂಥದ್ದು ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯಕ್ಕಿಂತ ದೊಡ್ಡ ಸಿರುವಂತಿಕೆ ಇನ್ಯಾವುದೂ ಇಲ್ಲ ಅಂತ ಹೇಳಿ. ಇನ್ನು ಕೆಲವರಿಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ ಸರ್, ಇದನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಯಾವ ರೀತಿ ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ? ಯಾರಾದ್ರೂ ನಿಮಗೆ ಕರೆ ಮಾಡಿ ಹೇಳಿದ್ರೆ ಅವ್ರನ್ನ ಕರೆದು ಅವರಿಗೆ ವ್ಯವಸ್ಥೆ ಮಾಡ್ಕೊಡ್ತಿರೋ, ಮತ್ತೆ ಇನ್ನೊಂದು ಅವರೆಲ್ಲೋ ಬೇರೆ ಭಾಗದಿಂದ ಇರ್ತಾರ, ಬೆಂಗಳೂರಿನಿಂದ 200-300 ಕಿಲೋಮೀಟರ್ ತಾವು ಹೇಳಿದ್ರಿ, ಅಲ್ಲಿಂದ ಆ ವ್ಯಕ್ತಿ ಇಲ್ಲಿಗೆ ಬರಲೇಬೇಕಾ? ಹೀಗೆ? ಹೌದು. ಆವಾಗಲೇ ಹೇಳ್ದಂಗೆ ನಾನು ಈ ಆಂಪುಟೇಷನ್ ಆಗಿದ್ರೆ, ಕಾಲು ತೆಗೆದಿದ್ರೆ ಮಿನಿಮಮ್ ಒಂದು 6 ತಿಂಗಳು ಬೇಕು ಅದು ಗಾಯ ವಾಸಿ ಆಗೋಕ್ಕೆ. ಅಂಥವರೆಲ್ಲ ಈ ಕ್ಯಾಂಪಿಗೆ ಬಂದರೆ ಫ್ರೀಯಾಗಿ ಕೊಡ್ಬೋದು. ಇನ್ನೊಂದು, ಈ ಬೇರೆ ಊರಲ್ಲಿ ಇರೋರಿಗೆ ಅಂದರೆ ನಾನು ಆವಾಗಲೇ ರೋಟ್ರಿ ಕ್ಲಬ್ ಬಗ್ಗೆ ಹೇಳಿದೆ ಶುರುವಿನಲ್ಲಿ. ಎಲ್ಲ ಊರಿನಲ್ಲೂ ರೋಟ್ರಿ ಕ್ಲಬ್ ಉಂಟು. ಆ ರೋಟ್ರಿ ಕ್ಲಬ್ಗೆ ಈ ಕ್ಯಾಂಪಿನ ಮಾಹಿತಿ ನಾನು ಸೆಪ್ಟೆಂಬರ್ ಅಕ್ಟೋಬರಲ್ಲೇ ಕಳಿಸಿರ್ತೀನಿ. ಅವ್ರುಗಳು ಸಹ ಅಲ್ಲಿರೋರಿಗೆ ಈ ಕ್ಯಾಂಪ್ ಬಗ್ಗೆ ಮಾಹಿತಿನ ಕೊಟ್ಟಿರ್ತಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವು ರೋಟ್ರಿ ಕ್ಲಬ್ಗಳು ಅವರೇ ಬಸ್ ಮಾಡಿ ಒಂದು 30-40 ಜನನ ಕ್ಯಾಂಪಿಗೆ ಕರ್ಕೊಂಬರ್ತಾರೆ, 2-3 ಟ್ರಿಪ್ ಮಾಡಿಸ್ತಾರೆ. ಸೊ ಆ ವ್ಯವಸ್ಥೆನೂ ಇದೆ. ಇನ್ನೊಂದೇನೆಂದರೆ, ನೀವು ಹೇಳಿದ್ರಿ ಬೇರೆ 300 ಕಿಲೋಮೀಟ್ರಿಂದ ಕೆಲವರಿಗೆ ಬಸ್ ಚಾರ್ಜ್ ಕೊಡೋಕ್ಕೂ ಸ್ಥಿತಿ ಇರಲ್ಲ. ಇವಾಗ ಗೌರ್ಮೆಂಟ್ನವರು ಸಹ ಅಂಗವಿಕಲರಿಗೆ 50% ರಿಬೇಟ್ ಏನೋ ಕೊಟ್ಟಿದ್ದಾರೆ. ಅಂಥವರು ಅಲ್ಲಿರೋ ಲೋಕಲ್ ರೋಟ್ರಿ ಕ್ಲಬ್ ಮಾಡಿದ್ರೆ ಅವರು ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ. ಸೊ ಈ ಥರ ನಾನು ಆವಾಗಲೇ ಹೇಳಿದ್ನಲ್ಲ ರೋಟ್ರಿ ಕನೆಕ್ಟ್ಸ್ ಅಂತ, ಅದೇ ಥರ ನಾವು ಈ ಜನರ ಜೊತೆನೂ ಸಂಪರ್ಕ ಮಾಡಿಕೊಂಡು ಹೆಚ್ಚು ಜನಕ್ಕೆ ಈ ಸವಲತ್ತನ್ನು ಕೊಡಬೇಕು, ಎಲ್ಲರಿಗೂ ಉಚಿತವಾಗಿ. ಯಾಕಂದರೆ ಇದೆಲ್ಲ ವೆರಿ ಕಾಸ್ಟ್ಲಿ. 14-15 ಸಾವಿರದಿಂದ 4,500 ತನಕ ಇದು ಕಾಸ್ಟ್ ಆಗುತ್ತೆ. ಸೊ ಈ ಕ್ಯಾಂಪಲ್ಲಿ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಸುಮಾರು 2,500ರಿಂದ 3,000 ಜನ ಈ ಕ್ಯಾಂಪಲ್ಲಿ ಬಂದು ಉಚಿತವಾಗಿ ಜೋಡಣೆ ಮಾಡಿಸ್ಕೊತಾರೆ. ಇಲ್ಲಿವರೆಗೂ 28 ಕ್ಯಾಂಪಲ್ಲಿ ಸುಮಾರು ಒಂದು 60,000 ಜೋಡಣೆಗಳನ್ನ ನಾವು ಮಾಡಿದ್ದೀವಿ. ಸರ್, ಇನ್ನು ಕೊನೆಯದಾಗಿ, ಇಷ್ಟು ವರ್ಷಗಳಿಂದ ರೋಟರಿ ಸಂಸ್ಥೆಯ ಮುಖಾಂತರ ತಮಗೆ ಈ ಒಂದು ಮಹತ್ ಕಾರ್ಯದಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಕ್ಕಿದೆ. ಕಳೆದ ಅನೇಕ ವರ್ಷಗಳಿಂದ ತಾವು ಹೇಳಿದಾಗೆ ಸಾವಿರಾರು ಜನಕ್ಕೆ ಕೈಗಳನ್ನು ಕೊಟ್ಟಿದ್ದೀರಾ, ಕಾಲುಗಳನ್ನು ಕೊಟ್ಟಿದ್ದೀರಾ. ಏನು ಅನ್ನಿಸ್ತಾ ಇದೆ? ಇದು ದೇವರ ಕಾರ್ಯ ಅನಿಸುತ್ತೆ ನೋಡಿ. ಅದೇನೋ ದೇವರು ವರ್ಷದ ಶುರುವಿನಲ್ಲಿ ಜನವರಿನಲ್ಲಿ, ಅದು 3ನೇ ತಾರೀಕಿಂದ 9ನೇ ತಾರೀಕು ಅದು ಫಿಕ್ಸ್ ಆದಂಗೆ ಆಗೋಗಿದೆ. 5-6 ವರ್ಷದಿಂದ ಅದೇ ಡೇಟ್ಸ್ ಬರ್ತಾ ಇದೆ. ಅದು ದೇವರ ಕೃಪೆ ಆಯ್ತಲ್ಲ. ಅವರು ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾನೆ. ನಮ್ಮ ರೋಟೇರಿಯನ್ಸ್ ಇದ್ದಾರೆ, ಆಮೇಲೆ ದಾನಿಗಳಿದ್ದಾರೆ. ಅವರೆಲ್ಲ ಸಹಕಾರ್ಯದಿಂದ ಇದನ್ನು ನಮ್ಮ ಏನಂತೀನಿ ಇಂಟ್ರೆಸ್ಟ್, ಪ್ಯಾಷನ್ ಅಂತಾರಲ್ಲ, ಅದರಿಂದ ಹುಮ್ಮಸ್ಸು ಇರೋದ್ರಿಂದ ಈ ಕಾರ್ಯನ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ರೋಟ್ರಿ and also media like you to publicize this camp, to make more and more people to utilize the facility. ಉಚಿತವಾಗಿ ಜೋಡಣೆ ಮಾಡಿಸ್ಕೊಂಡು ಹೋಗೋದಕ್ಕೆ ನೀವುಗಳು ಸಹ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ. ಯಾರಿಗಾದರೂ ಈ ಶಿಬಿರದ ಬಗ್ಗೆ ಮಾಹಿತಿ ಬೇಕಾದರೆ ನಾನು ರೋಟೇರಿಯನ್ ವಸಂತ್ ಕುಮಾರ್ ಅಂತ 9845052554 ಈ ನಂಬರಿಗೆ ಸಂಪರ್ಕಿಸಬೇಕಾಗಿ ನಿಮ್ಮೆಲ್ಲರನ್ನು ಕೋರ್ಕೊಳ್ತೇನೆ. ಬಹಳ ಸಂತೋಷ ಆಯಿತು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ
ಮುಖ್ಯವಾಗಿ ರೋಟರಿ ಸಂಸ್ಥೆಯ ಕುರಿತಂತೆ, ತಮ್ಮ ಕ್ಲಬ್ ಹಾಗೂ ಅದೆಲ್ಲದಕ್ಕಿಂತ ಮುಖ್ಯವಾಗಿ ತಾವು ಕಳೆದ 28 ವರ್ಷಗಳಿಂದ ಮಾಡ್ತಾ ಬಂದಿರುವಂತಹ ಈ ವಿಶೇಷ ಸೇವಾ ಕಾರ್ಯದ ಕುರಿತಂತೆ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಾಹಿನಿಯ ಪರವಾಗಿ ಪ್ರೀತಿಯ ವಂದನೆಗಳು ಸರ್. ನಮಸ್ಕಾರ ಪ್ರಸಾದ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ರೋಟರಿ ಬೆಂಗಳೂರು ಪೀಣ್ಯದ ವತಿಯಿಂದ ಕಳೆದ 28 ವರ್ಷಗಳಿಂದ ಯಾರು ತಮ್ಮ ಕೈಕಾಲುಗಳನ್ನು ಕಳ್ಕೊಂಡಿರ್ತಾರೋ, ಯಾರು ವಿಶೇಷ ಚೇತನರಾಗಿ ಬಳಲ್ತಾ ಇರ್ತಾರೋ ಅಂಥವರಿಗೆ ಕೃತಕವಾದ ರೀತಿಯಲ್ಲಿ ಕೈಕಾಲುಗಳನ್ನು ಜೋಡಿಸಿಕೊಡುವಂತಹ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಬಂದಿದೆ. ನಮಗೆ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ದಯಮಾಡಿ ನಾವು ಇವರನ್ನ ಸಂಪರ್ಕ ಮಾಡೋಣ. ಅದರ ಮುಖಾಂತರ ಆ ವ್ಯವಸ್ಥೆಯನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಇವರ ಈ ಸೇವಾ ಕಾರ್ಯ ಹೀಗೆ ಮುಂದುವರಿಯಲಿ ಅಂತ ಹೇಳಿ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸೇವಾ ಸಂಸ್ಥೆಯೊಡನೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.